ಮನುಷ್ಯ ಈ ಜಗತ್ತಿನಲ್ಲಿ ಸುಖವನ್ನು ಬಯಸ್ತಾನೆ. ಎಲ್ಲರಿಗೂ ಏನನ್ನ ಬೇಕು ಅಂತ ಕೇಳಿದರೆ ಪ್ರತಿಯೊಬ್ಬರೂ ಸುಖದ ಅಪೇಕ್ಷೆಯನ್ನು ಮಾಡುತ್ತಾರೆ. ದುಃಖ ಯಾರಿಗೂ ಬೇಡ. ಯಾರಿಗಾದರೂ ದುಃಖ ಬೇಕು ಅಂತ ಪ್ರಯತ್ನ ಮಾಡ್ತಾರನಂತಂದ್ರೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಶಾಂತಿ, ಸುಖ, ನೆಮ್ಮದಿ. ಒಟ್ಟು ನಾವು ಆರಾಮಿರ್ಬೇಕು ನೋಡ್ರಿ ಸ್ವಾಮಿ, ಹೆಂಗೆ ಮಾಡ್ಬೇಕು? ಎಲ್ಲರ ಬಯಕೆ ಇದು. ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ, ನನ್ನ ಗಂಡಗ, ನನ್ನ ಹೆಂಡತಿಗೆ, ನಮ್ಮ ಕುಟುಂಬಕ್ಕೆ ಏನೂ ತೊಂದರೆ ಆಗಬಾರ್ದ್ರಿ ಅಪ್ಪ, ಒಟ್ಟು ನಾವು ಆರಾಮಿರ್ಬೇಕು ನೋಡ್ರಿ ಅಂತ ಸ್ವಾಮಿಗಳ ಹತ್ತಿರ ಹೋಗ್ತೀರಿ, ಎಲ್ಲರಿಗೂ ಕೇಳ್ತೀರಿ. ಅದರೊಳಗೆ ತಾಯಂದಿರು, ನೀವೇನು ಕಟ್ಕೊಂಡಿರಿಲ್ಲ ಬದುಕನ್ನ, ನಿಮ್ಮದೇ ಆಗಿರತಕ್ಕಂಥದ್ದೊಂದೇನು ಬದುಕದಲ್ಲ, ಆ ಬದುಕಿಗೆ ಎಲ್ಲಿಯೂ ಪೆಟ್ಟಾಗಬಾರ್ದಂತ ತಿಳ್ಕೊಂಡು, ಆ ಬದುಕಿಗೆ ಎಲ್ಲಿಯೂ ದೋಷ ಬರಬಾರ್ದಂತ ತಿಳ್ಕೊಂಡು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ತಾಯಂದಿರು. ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ಯಾವುದೇ ದೇವರ ಗುಡಿಗೆ ಹೋದರೂ ಆ ತಾಯಿ ಕೈ ಮುಗಿದ ಕಣ್ಣು ಮುಚ್ಚಿಕೊಂಡು ಏನು ಬೇಡ್ತಾಳಂದ್ರೆ, ನನ್ನ ಮಣಿ ಚಂದ ಇಡಪ್ಪ ದೇವರ, ನಮ್ಮ ಮಕ್ಕಳನ್ನ, ಗಂಡನ್ನ, ನಮ್ಮನ್ನ ಸುಖದಿಂದ ಇಡಪ್ಪ ತಂದೆ. ಇದನ್ನ ಕೇಳ್ತೀರಿಲ್ಲವ? ಎಲ್ಲರೂ ಕೇಳ್ತೀರಿ. ಅಷ್ಟೇ ಅಲ್ಲ, ಯಾರ ಸ್ವಾಮಿಗಳ ಹತ್ತಿರ ಹೋದ್ರಿ ಅಂತಂದ್ರೆ, ಯಪ್ಪ ನಮಗೆ ಏನೂ ತೊಂದರೆ ಆಗಬಾರ್ದು ನೋಡ್ರಿಯಪ್ಪ, ಹಂಗೆ ಮಾಡ್ರಿ ಅಂತ ಸ್ವಾಮಿಗಳ್ನು ಕೇಳ್ತೀರಿ. ಟೋಟಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ ಎಲ್ಲರೂ ಬಯಸುವುದು ಏನಂತಂದ್ರೆ ಒಟ್ಟು ಆರಾಮಿರ್ಬೇಕ್ರಿ, ಸುಖದಿಂದ ಇರ್ಬೇಕ್ರಿ, ಒಟ್ಟು ನಮ್ಮ ಸಮೀಪ ದುಃಖ ಬರಬಾರ್ದು ನೋಡ್ರಿ ಅಪ್ಪ ಅಂತ ಎಲ್ಲರೂ ಅಂತೀರಿ. ಆದರೆ ನಂದೊಂದು ಪ್ರಶ್ನೆ ಏನಂತಂದ್ರೆ, ಎಷ್ಟು ಬ್ಯಾಡಂತ ಪ್ರಯತ್ನ ಮಾಡಿದರೂ ನಮ್ಮ ಬೆನ್ನ ದುಃಖ ಬಿಡವಲ್ದು. ಏನಕ್ಕೇನ ಪ್ರಕಾರೇನ ಯಾವ ಸ್ವಾಮಿಗಳತ್ತಕ್ಕೆ ಹೋಗಿ ದಾರ ಮಾಡಿಸ್ಕೊಂಡು ಬರ್ತೀವಿ, ಚೀಟಿ ಮಾಡಿಸ್ಕೊಂಡು ಬರ್ತೀವಿ, ಆನಂತರ ಉಪವಾಸ ಮಾಡ್ತೀವಿ, ಆ ವ್ರತ ಈ ವ್ರತ, ದಾನ ಧರ್ಮ ಪುಣ್ಯ ಪರೋಪಕಾರ ಏನು ಮಾಡಿದರೂ ಒಟ್ಟು ನಮ್ಮನ್ನು ದುಃಖ ಬಿಡವಲ್ತಲ್ರಿ ಸ್ವಾಮಿ, ಯಾಕ? ಇದು ದೊಡ್ಡ ಪ್ರಶ್ನೆ ಜಗತ್ತಿನೊಳಗೆ, ದೊಡ್ಡ ಪ್ರಶ್ನೆ. ಏನು ಮಾಡಿದರೂ ದುಃಖ ಬಿಡ್ತಾ ಇಲ್ಲ, ಮತ್ತು ಸುಖಕ್ಕಾಗಿ ನಾವು ಏನು ಪ್ರಯತ್ನ ಮಾಡಿದರೂ ಸುಖ ಸಿಗ್ತಾ ಇಲ್ಲ, ಒಟ್ಟು ಸುಖ ಸಿಗ್ತಾ ಇಲ್ಲ. ಯಾಕ? ನಮಗ ತಪ್ಪು ತಿಳುವಳಿಕೆ ಆಗಿದೆ ರೀ ಅವ. ಏನಂತಂದ್ರೆ, ಅಲ್ಲ, ನಾವು ಎಲ್ಲಿ ಏನು ಹುಡುಕಾಡಬೇಕು? ಈಗ ಸುಖ ಬೇಕಾಗ್ಯದ ರೀ, ಸುಖ ಎಲ್ಲಿ ಹುಡುಕಾಡಿದ್ರೆ ಸಿಗ್ತದ? ನಮಗೆ ದುಃಖ ಬ್ಯಾಡಾಗ್ಯದ, ಬ್ಯಾಡಂತ ಅಂದ್ರೆ ಅಷ್ಟ ಬಿಡಂಗಿಲ್ಲ. ಅದಕ್ಕೊಂದು ಫಾರ್ಮುಲಾ ಅದ, ಅದಕ್ಕೊಂದು ಥೇರಿ ಅದ. ಬ್ಯಾಡಂದ್ರೆ ಬಿಡಂಗಿಲ್ಲ. ಈಗ ಸುಖ ಬೇಕಂತೀವಲ್ಲ, ಬೇಕಂದ್ರೆ ಬರಂಗಿಲ್ಲ, ಅದಕ್ಕೆ ಪ್ರಯತ್ನ ಅದ. ಎಲ್ಲಿ ಅದ ಸುಖ? ಅದರ ಮೂಲ ಹುಡುಕಬೇಕಲ್ಲ, ಅದರ ಮೂಲ ಹುಡುಕಬೇಕಲ್ಲ. ಅದಕ್ಕೆ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಒಂದು ವಚನ ಬರೀತಾರೆ, ಸುಖ ಎಲ್ಲಿದ ಬರ್ತದ? ಅದು ನಾವು ಎಷ್ಟು ಬೇಡಿದರೂ ಬರುವಲ್ತು. ಅದರ ಬಾಗಿಲು ಏನಾರ ಹಿಕ್ಕ್ಯದ ಏನು? ಸುಖದ ಬಾಗಲ ಹಿಕ್ಕೊಂಡೈತೇನು? ಕೊಂಡೆ ಹಾಕ್ಯಾರೇನು? ಮತ್ತು ದುಃಖ ಬ್ಯಾಡಂದ್ರೂ ಬಿಡುವಲ್ತು, ಅದ್ರ ಬಾಗಲ ಓಪನ್ ಮಾಡ್ಯಾರೇನು? ಎಷ್ಟು ನಾವು ಅದನ್ನು ಬಂದ್ ಮಾಡಿದ್ರು ಅದು ಬಂದೇ ಬರ್ತದ. ಹಂಗ ಎಷ್ಟು ದುಃಖ ಇಲ್ರಿ. ಮನೆಯೊಳಗೆ ಹೆಂಡತಿಗೆ ಎಷ್ಟೋ ದುಃಖ, ಗಂಡನಿಗೆ ಸಾವಿರ ದುಃಖ, ಮಕ್ಕಳ ಸಾಕೋದು, ಮಕ್ಕಳ
ಹೆಂಡತಿ ಮಣಿ ಒಂದು ಎರಡು, ಅದರೊಳಗೆ ರೋಗ ರುಜಿನಾದಿಗಳು, ಅದರೊಳಗೆ ಸಣ್ಣ ಸಣ್ಣ ಸಾವುಗಳು, ಒಂದು ಎರಡು ಈ ಜಗತ್ತಿನೊಳಗೆ ದುಃಖ. ಯಾಕಿಷ್ಟು ದುಃಖ ಬರ್ತಾವ? ಯಾಕಿಷ್ಟು ದುಃಖ ಬರ್ತಾವಂತಂದ್ರೆ ನಾವು ಇರುವುದ ಅದ ಜಾಗ, ನಾವು ಇರುವುದನ ಅದ ಜಾಗದ ದುಃಖದ ಮಡುವಿನೊಳಗೆ ಬಿದ್ದ ಇದು ಬ್ಯಾಡ ಅಂತಂದ್ರೆ ಹೆಂಗೆ ಬಿಡ್ತದ ರೀ ಅದು? ಈ ಸಂಸಾರ ಅಂತಂದ್ರೆ ಇದು ದುಃಖದಿಂದ ಕೂಡಿದ್ದನರಿ. ಇದು ಒಂದು ಕೋಳಿ ಏನು ಮಾಡ್ತಿತ್ತಂತಂದ್ರೆ ಈ ತಿಪ್ಪ್ಯಾಗ ಕಾಳು ಹುಡುಕ್ಯಾಡಕತ್ತಿತ್ತಂತ್ರಿ. ಅದು ಕೋಳಿ ನೋಡಿರಲ್ಲ, ಈಗ ಇಲ್ರಿ ಬಿಡ್ರಿ ನೋಡಾಕೆಲ್ಲ, ಅವೆಲ್ಲ ಹೋಗ್ಯಾವ ಈಗ. ಆಗ ಮೊದಲು ರಾಜಾರೋಷವಾಗಿ ಅಡ್ಡಾಡ್ತಿದ್ದು ಕೋಳಿಗಳು. ಅದು ಕಾಳು ಕೆದರ್ಕೊಂತ ತಿನ್ಬೇಕಂತ ತಿಪ್ಪಿಯೊಳಗ ಒಂದು ಸವನ ಕೆದರ್ತಿತ್ತು. ಆದ್ರೆ ಅದು ಯಾರು ತಿಪ್ಪಿತ್ತು ಅಂತಂದ್ರೆ ಈ ಹಡಪದ ಅಪ್ಪಣ್ಣ ಕಟ್ಟಿಂಗ್ ಮಾಡ್ತಾರಲ್ಲ, ಹಡಪದ ಅಪ್ಪಣ್ಣನ ಸಮಾಜದವರು, ಅವರು ತಿಪ್ಪಿಯೊಳಗ ಕೆದರಾಕತ್ತಿತ್ತು. ನಮ್ಮ ಹಳ್ಳಿ ಊರೊಳಗೆ ಅವರು ಕಟ್ಟಿಂಗ್ ಮಾಡಿದ ಕೂಡಲೇ ಓದೆಲ್ಲ ತಿಪ್ಪ್ಯಾಗ ಚಲ್ತಿರ್ತಾರೆ ಕೂದಲ, ಅವ್ರ ತಿಪ್ಪ್ಯಾಗ ಅದನ್ನು ಹುಡುಕ್ಯಾಡಕತ್ತಿತ್ತು. ಅದು ಅಲ್ಲಿ ಮತ್ತೆ ಜಾಸ್ತಿ ಕೂದಲ ಇರ್ತಾವ ನೋಡ್ರಿ ಅವ್ರ ತಿಪ್ಪ್ಯಾಗ. ಈಗ ಅವು ಲಕ್ಷ ಗಂಟ್ಲೆ ಮಾರಾಟ ಆಗ್ತಾವ ಬಿಡ್ರಿ, ಜಗತ್ತೆಲ್ಲ ದೊಡ್ಡದಾದಂಗೆ ಎಲ್ಲ ವ್ಯವಸ್ಥೆ ಭಾಳ ಚಂದ ಇರ್ತದ. ಆಗ ಮೊದಲು ತಂದು ಒಗಿತಿದ್ರು. ಅಲ್ಲೊಬ್ಬರು ಹಾದು ಹೋಗಿದ್ರು, ಒಬ್ಬರು ಹಿರಿಯರು. ಕೋಳಿ ಮುಂಜಾನೆ ಕೆದರಾಕತ್ತಿದ್ದು ಚಂಜಿತಕ ಹಂಗೆ ಕೆದರತ್ತಿತ್ತದು, ಹುಡುಕಾಡತ್ತಿತ್ತು. ಅವ ಹೋಗುವಾಗ ನೋಡಿದ, ಏನು ಇವರು ಕೂದಲ್ದಾಗ ಏನು ಹುಡುಕಾಡತ್ತದ ಇದು ಕೋಳಿ ಅಂತ ತಿಳ್ಕೊಂಡು ನೋಡ್ಕೊಂತ ಹಂಗೆ ಹೋದ್ರು. ಹೊಳ್ಳಿ ಸಾಯಂಕಾಲ 5 ಗಂಟೆ ಆದರೂ ಹಂಗೆ ಕೆದರತ್ತಿತ್ತದು, ಕೋಳಿ ಹಂಗೆ ಕೆದರತ್ತಿತ್ತು. ಅವ್ರು ಬಂದು ಕೇಳಿದ್ರು, ಏನು ಕೆದರಾಕತ್ತಿದೆ ನೀನು? ಮುಂಜಾನೆಯಿಂದ ನೋಡಾಕತ್ತೀನಿ ನಾನು. ಅವ ಕೇಳ್ದ, ಒಬ್ಬ ಹಿರಿಯ ಕೋಳಿ ಕೇಳ್ದ, ಮುಂಜಾನೆಯಿಂದ ಕೆದರಾಗತ್ತದೆ, ಏನು ಕೆದರಾಗತ್ತದೆ ಅಂತಂದಾಗ ಅದು ಏನು ಹೇಳಿತು ಅಂತಂದ್ರೆ, ಏನಿಲ್ಲೋ ಮಾರಾಯ, ಮುಂಜಾನೆಯಿಂದ ಹಸದು ಸಾಕಾಗ್ಯದ, ಹಸು ಆಗ್ಯದ, ಏನಾರ ಒಂದು 4 ಕಾಳು ತಿಂದು ಹೊಟ್ಟೆ ತುಂಬ್ಕೊಳ್ಬೇಕಂತ ಹೇಳಿ ಹುಡುಕಾಡಾಗತ್ತೇನಿ, ಕಾಳ ಸಿಗುವಲ್ಲು ಅಂತ ಕೋಳಿ ಹೇಳಿದ ಕೂಡಲೇ ಅವ ಹಿರಿಯ ಅಂದಂತ ಮಳ್ಕೋಳಿ ಆ ತಿಪ್ಪ್ಯಾಗ ಕೂದಲ ಬಿಟ್ರೆ ಮತ್ತೇನು ಸಿಗ್ತಾವಲ್ಲಿ? ಅವ್ರು ಅದನ್ನ ತಂದೋಗಿ ಅವ್ರ ತಿಪ್ಪ್ಯಾಗ ಕೂದಲು ಬಿಟ್ರೆ ಮತ್ತೇನು ಸಿಗ್ತಾವ? ಇನ್ನ ರೈತನ ತಿಪ್ಪ್ಯಾಗ ಒಂದಿಟ್ಟು ಹುಡುಕಾಡಿದೆ ಅಂದ್ರೆ 1-4 ಕಾಳು ಸಿಗ್ತಾವ. ಮನ್ಯಾಗ ನಿಟ್ಲ ಹಚ್ಚಿರ್ತಾನ, ಹೆಣ್ಮಗಳು ನೋಡ್ಲಾರ್ದ ಕಸ ಹೊಡೆದಿರ್ತಾಳ, ಕಸದಾಗ 1-4 ಕಾಳು ಬಿದ್ದಿರ್ತಾವ, ತಂದು ತಿಪ್ಪ್ಯಾಗ ಹೋಗಿತಾಳ. ದಿವಸ 4 ಕಾಳು ಅಂದ್ರೆ ವರ್ಷಕ್ಕೆ ಎಷ್ಟೋ ಕಾಳು ಬಿದ್ದಿರ್ತಾವ. ರೈತರ ತಿಪ್ಪ್ಯಾಗ ಹುಡುಕಬೇಕು, ಅಲ್ಲಿ ಕಾಳು ಇರ್ತಾವ. ಈ ತಿಪ್ಪ್ಯಾಗ ಏನು ಬರೇ ಅಲ್ಲಿ ಎಷ್ಟು ಹುಡುಕಾಡ್ತೀನಿ ನೀನು ಅಂತ ಬೈದಂತವ. ಆಗ ಕೋಳಿ ಹ್ಞೂ ಅಂದ ಅಲ್ಲಿದ ಜಾಗ ಬಿಡ್ತಂತ. ನಂಬುದು ಆ ಕೋಳಿ ಪರಿಸ್ಥಿತಿ ಆಗ್ಯದ ರೀ. ಅವ ಈ ಸಂಸಾರದಾಗ ನಾವು ಕೆದರಾಗ ಹತ್ತೀವ, ಎಲ್ಲರೂ ಕೆದರುದ, ಮತ್ತು ಗಂಡನು ಕೆದರುದ, ಹೆಂಡತಿನೂ ಕೆದರುದ, ಮಕ್ಕಳಿಗೆ ಕೆದರಾಕ ಹಚ್ಚೋದು. ಕೆದರಿ ನೀವು ಹಂಗ ಹುಡುಕ್ಯಾಡ್ರಿ. ಅಲ್ಲ, ಯಾರಿಗೂ ಗೊತ್ತಿಲ್ಲ ನಾವು ಎಲ್ಲಿ ಹುಡುಕ್ಯಾಡಕತ್ತಿದೀವು, ಎಲ್ಲಿ ಹುಡುಕ್ಯಾಡಬೇಕು ಇದನ್ನ. ಈ ಸಂಸಾರ ಏನದ ನೋಡ್ರಿ, ಇದು ದುಃಖಮಯ ಸಂಸಾರ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ಏನಂತಂದ್ರ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಇನ್ನು ಸ್ವಲ್ಪ ಬೇಸ್ಕೊಡು. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಈ ಸಂಸಾರದೊಳಗ ಸುಖನೂ ಐತಂತರಿ, ದುಃಖನೂ ಐತಂತ. ಆದ್ರೆ ಸುಖ ಎಟ್ಟತಿ, ದುಃಖ ಎಟ್ಟತಿ, ಪರ್ಸಂಟೀಸ್ ಹೇಳಿದ್ರ ಅವರು. ಇಷ್ಟು ಪರ್ಸಂಟೀಸ್ ದುಃಖ ಅದ, ಇಷ್ಟು ಪರ್ಸಂಟೀಸ್ ಸುಖ ಅದ. ಅದಕ್ಕೆ ಉದಾಹರಣೆ ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಏನು? ಸಾಸಿವೆಯಷ್ಟು ಸುಖ ಎಲ್ಲಿ? ಈ ಸಂಸಾರದೊಳಗೆ. ಸಾಸಿವೆ ಕಾಳು ನೋಡಿರಿ, ಸಾಸಿವೆ ಕಾಳು ನೋಡಿರಿ, 2 ಸಣ್ಣ ಇರ್ತದೆ ರೀ, ಅದು ಒಂದು ಹಿಡ್ದಾಮ್ ಇರ್ತದೆ, ಇಷ್ಟು ಸಣ್ಣ ಇರ್ತದೆ ಸಾಸಿವೆ ಕಾಳ. ಅಷ್ಟು ಸಣ್ಣ ಸಾಸಿವೆ ಕಾಳಿನಟ್ಟು ಇಲ್ಲಿ ಸುಖ ಅದ. ಅಷ್ಟು ಸಣ್ಣ ಸಾಸಿವೆ ಕಾಳಿನಟ್ಟು ಸುಖ ಅದ.
ಇನ್ನು ದುಃಖ ಎಷ್ಟದ ಅಂತ ಅವರು ಅದರದ್ದು ಪರ್ಸಂಟೇಜ್ ಹೇಳಿದರು. ಏನಂತಂದ್ರೆ ಸಾಗರದಷ್ಟು ದುಃಖ ನೋಡ. ಈ ಜಗತ್ತಿನೊಳಗೆ ಹುಟ್ಟಿದ ಹೆಣ್ಣು ಮಗಳು ಅಳಲಾರದ ಬದುಕೋದಿಲ್ಲ. ಈ ಜಗತ್ತಿನಲ್ಲಿ ಹುಟ್ಟಿದ ಗಂಡು ಮಗನೂ ಅಳಲಾರದ ಬದುಕೋದಿಲ್ಲ. ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಳ್ತಾರತ್ತಲ್ಲ, ದಿನಾನೂ ಅಳ್ತಾರೆ. ಕಣ್ಣಾಗ ನೀರು ಬಂದರೆ ಅಳು ಅಷ್ಟೇ ಅಲ್ಲ, ಮನಸ್ಸು ಅಳ್ತಿರ್ತದ. ಬಟ್ ಯಾರಿಗೂ ಗೊತ್ತಾಗೋದಿಲ್ಲ. ಯಾರ ನೋವು ಯಾರಿಗೆ ಗೊತ್ತದ ರೀ? ಕೆಲವೊಂದು ನೋವುಗಳನ್ನ, ಕೆಲವೊಂದು ದುಃಖಗಳನ್ನ ಇನ್ನೊಬ್ಬರ ಮುಂದೆ ಹೇಳಲಾರದೇ ಇರತಕ್ಕಂಥ ದುಃಖಗಳಿರ್ತಾವ, ನೋವುಗಳಿರ್ತಾವ. ಅವುಗಳನ್ನು ನಾವು ಸುಮ್ಮನೆ ಅನುಭವಿಸಬೇಕು, ಬೇರೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ದುಃಖಗಳು ನಮ್ಮನ್ನು ಕಾಡ್ತಿರ್ತವೆ, ಪ್ರತಿನಿತ್ಯ ಕಾಡುತ್ತವೆ ಈ ಜಗತ್ತಿನೊಳಗೆ. ಆ ರೀತಿಯೊಳಗೆ ಇಲ್ಲೇನಂತಂದ್ರೆ ದುಃಖ ಸಾಗರದಷ್ಟು ದುಃಖದ. ಇದರೊಳಗೆ ಪಾರ ಹಾಯುವುದು ಬಹಳಷ್ಟು ಕಷ್ಟದ. ಈ ದುಃಖ ಇದನ್ನು ನಾವು ಬರಬಾರದು ಅಂತ ನಾವು ವಿಚಾರ ಮಾಡಿದರೆ, ನಮಗೆ ದುಃಖ ಬರಲಾರದಂಗಾರ ಹೆಂಗೆ ಮಾಡ್ಕೋಬೇಕ್ರಿ ಸ್ವಾಮಿ? ದುಃಖ ಬರಲಾರ್ದಂಗೆ ಹೆಂಗೆ ಮಾಡ್ಕೋಬೇಕ್ರಿ? ಮತ್ತು ಸುಖ ಬರಬೇಕಾದ್ರೆ ಏನು ಮಾಡ್ಬೇಕ್ರಿ? ಇನ್ನು ನಮ್ಮ ಶಾಸ್ತ್ರದೊಳಗೆ ಹೇಳ್ದಂಗೆ ನಿಮಗೆ ಪಕ್ಕಾ ಸುಖ ಅಂದ್ರೆ ಏನು ಗೊತ್ತೂ ಇಲ್ಲ. ಮತ್ತು ಸುಖ ಅಂದ್ರೆ ನೀವೇನು ತಿಳ್ಕೊಂಡರಿ? ಇಲ್ಲೇನು ನಾವು ಸಂಸಾರದೊಳಗೆ ಆರಾಮದಿವಲ್ರಿ, ಇದು ಸುಖ ಅಲ್ಲನ್ರಿ ಅಂತಂದ್ರೆ ಇದು ಶಾಶ್ವತ ಸುಖ ಅಲ್ಲ. ಇದು ಶಾಶ್ವತ ಸುಖ ಅಲ್ಲ. ಇದು ಹೆಂಗಂತಂದ್ರೆ ಇದು ಒಂಥರ ದುಃಖನೇ. ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಸುಖಾನು ಇದು ದುಃಖನ. ಅದಕ್ಕೆ ನಿಜಗೊಂಡ್ರ ಅಂತಾರೆ ನೋಡ್ರಿ, ಏನಂತಂದ್ರ ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು. ಈ ಸಂಸಾರದಾಗಿರ್ತಕ್ಕಂಥ ದುಃಖವನ್ನ ನಾವೇನು ತಿಳ್ಕೊಂಡಿವಂದ್ರೆ ಸುಖ ಅಂತ ತಿಳ್ಕೊಂಡಿವಂತ. ನಮಗೆ ಈ ದುಃಖದೊಳಗೆ ಇದ್ದು ರೂಢಿ ಆಗಿಬಿಟ್ಟದ. ಇದ ಸುಖ ಅಂತ ನಾವು ತಿಳ್ಕೊಂಡು ಬಿಟ್ಟಿವಿ. ಅದಕ್ಕೆ ಮಹಾತ್ಮರು ನಿಜವಾಗಿ ಅವರಿಗೆ ಗೊತ್ತಾಯಿತು ದುಃಖ ಯಾವುದು, ಇಲ್ಲಿ ಸುಖ ಯಾವುದು. ನಾವು ಸುಖದಿಂದ ಇರಬೇಕಾದ್ರೆ ಏನು ಮಾಡಬೇಕು ಅನ್ನುವುದನ್ನ ಮಹಾತ್ಮರು ಸಂತರು ತಿಳ್ಕೊಂಡು ಬಿಟ್ರು. ಅದಕ್ಕೆ ನಾಗಳೇ ಹೇಳಕತ್ತೀನಿಲ್ಲ, ಸುಖ ಎಲ್ಲಿಂದ ಬರ್ತದಂತಂದ್ರೆ ಪುಟ್ಟರಾಜ ಕವಿಗವಾಯಿಗಳವರು ಹಾಡಿದ್ರು. ಏನಂತಂದ್ರ ಪಾಪದ ಫಲವೇ ದುಃಖ, ಪಾಪದ ಫಲವೇ ದುಃಖ. ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರು ಬಹಳ ದೊಡ್ಡ ವಿದ್ವಾಂಸರು, ಅಂಧ ಅನಾಥರ ತಂದೆ. ಎಷ್ಟು ಸುಂದರವಾದ ವಚನವನ್ನು ಬರೆದರು ನೋಡ್ರಿ. ಸುಖ ಎಲ್ಲಿದ ಬರ್ತದ ಮತ್ತು ದುಃಖ ಎಲ್ಲಿದ ಬರ್ತದ ಅನ್ನುವುದನ್ನ ಅವರು ಒಂದೊಂದು ಮಾತಿನೊಳಗೆ ಹೇಳಿಬಿಟ್ರು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಇದನ್ನ ಸಂಸ್ಕೃತದೊಳಗೊಬ್ಬ ಬಹಳ ಚಂದ ಕವಿನೂ ಹೇಳ್ಯಾನ್ರಿ. ನೀವೆಲ್ಲ ಏನ್ ಮಾಡ್ತೀರಂತ, ಒಟ್ಟು ಸುಖ ಬರ್ಲಿ 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 ನಾವು ಆರಾಮಿರ್ಲಿ ಅಂತ ಅಂತೀರಷ್ಟೇ. ಆದ್ರೆ ಅದು ಎದರಿಂದ ಬರ್ತದ ಅನ್ನುವುದನ್ನ ಅರಿತುಕೊಂಡಿಲ್ಲ. ಪುಣ್ಯಶ್ಚ ಫಲಂ ಇಚ್ಛಂತಿ. ಸುಖ ಅಂದ್ರೆ ಏನು? ಅದು ಪುಣ್ಯದ ಫಲ. ಪುಣ್ಯಶ್ಚ ಫಲಂ ಇಚ್ಛಂತಿ ಪುಣ್ಯಂ ನೆಚ್ಚಂತಿ ಮಾನವ. ಸುಖಾರ ಬರ್ಲಂತೀರಿ, ಆದ್ರೆ ಸುಖ ಎಲ್ಲಿದ ಬರ್ತದರಿ? ಯಾರು ಪುಣ್ಯ ಮಾಡಿರ್ತಾರಲ್ಲ, ಯಾರು ಪರೋಪಕಾರ ಮಾಡಿರ್ತಾರಲ್ಲ, ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತಾರಲ್ಲ, ಅದರಿಂದನ ಸುಖ ಬರ್ತದ. ಪುಣ್ಯದ ಫಲವೇ ಸುಖ. ಇನ್ನ ಪಾಪರ ದುಃಖರ ಬ್ಯಾಡಂತೀರಿ. ಪಾಪಶ್ಚ ಫಲಂ ನೆಚ್ಚಂತಿ ಪಾಪಂ ಕುರ್ವಂತಿ ಯತ್ನತಃ. ದುಃಖರ ಬ್ಯಾಡಂತೀರಿ, ಆ ದುಃಖ ಬ್ಯಾಡಂತೀರಿ ಮತ್ತು ಪ್ರಯತ್ನ ಪೂರ್ವಕವಾಗಿ ಪಾಪ ಮಾಡ್ತೀರಿ. ಪಾಪ ಎಲ್ಲಿದ ದುಃಖ ಎಲ್ಲಿದ ಬರ್ತದಂದ್ರ ಅದು ಪಾಪದಿಂದನ ಬರ್ತದ. ಹೆಂಗದ ನೋಡ್ರಿ, ನಾವು ಪಾಪವನ್ನು ಮಾಡುವುದು ಬಿಡಬೇಕು. ದುಃಖಕ್ಕೆ ಎರಡು ಕಾರಣದವಂತಾರೆ.
ಏನು? ನಾವು ಮಾಡಿದ ಪಾಪ ನಮ್ಮನ್ನ ದುಃಖ ರೂಪದಿಂದ ಬರ್ತದ ನಮಗ. ಇನ್ನೊಂದು, ನಮ್ಮಲ್ಲಿರ್ತಕ್ಕಂಥ ಮೋಹ ಅದಲ್ಲ, ಅದು ಕೂಡ ದುಃಖಕ್ಕೆ ಕಾರಣ ಅದ. ಏನಂತಂದ್ರ, ಇದು ನಂದು, ಇದು ನನ್ನ ಬಿಟ್ಟು ಹೋಗಬಾರ್ದು, ಇದೆಲ್ಲ ನನಗ ಆಗಬೇಕು ಅಂತಕ್ಕಂಥದ್ದು ಏನು ಮೋಹ ಅದಲ್ಲ, ಆ ಮೋಹನೂ ದುಃಖಕ್ಕೆ ಕಾರಣ ಅದ. ಮತ್ತು ನಾವು ಮಾಡಿದ ಪಾಪನೂ ಕೂಡ ನಮಗೆ ದುಃಖಕ್ಕೆ ಕಾರಣ ಅದ. ಅದಕ್ಕೆ ನಾವು ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ, ಯಾವತ್ತೂ ಪುಣ್ಯವನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು. ನಾ ಅಂತೀನಿ, ಯಾರಿಗೆ ಸಾಹುಕಾರತನ ಬೇಡಾಗ್ಯದ ರೀ? ಯಾರಿಗೆ ದೊಡ್ಡದ ಮಣಿ ಮೇಲೆ ಮಣಿ, ಮಣಿ ಮೇಲೆ ಮಣಿ, ದೊಡ್ಡ ಮಣಿ ಯಾರಿಗೆ ಬೇಡಾಗ್ಯದ ರೀ? ಎಲ್ಲರಿಗೂ ದೊಡ್ಡ ಮಣಿನ ಬೇಕಾಗ್ಯದ, ಎಲ್ಲರಿಗೂ ದೊಡ್ಡ ಕಾರುಗಡೆ ಬೇಕಾಗ್ಯದ, ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಬೇಕಾಗ್ಯದ. ಖರೆ ಬರುವಲ್ತಿ, ಯಾಕಂದ್ರ ಅದು ಹಂಗ ಬರಂಗಿಲ್ರಿ. ನಾವು ಎಷ್ಟು ಕೊಡ್ತೀವಲ್ಲ ಅಷ್ಟು ಬರ್ತದ. ಅದೇನಂದ್ರ, ನಾವು ಮತ್ತು ಕೊಟ್ಟಷ್ಟು ಅಟ್ಟ ಬರಂಗಿಲ್ರಿ, ಅದು ಅದರ 3 ಪಟ್ಟು ಹೆಚ್ಚು ಬರ್ತದಂತ ಶಾಸ್ತ್ರದೊಳಗೆ ಬರೀತಾರೆ. ನಾವು ಎಷ್ಟು ಕೊಡ್ತೀವಲ್ಲ ಕೊಟ್ಟದ್ರ 3 ಪಟ್ಟು ಹೆಚ್ಚು ಬರ್ತದಂತ. ಪರಮಾತ್ಮ ಹಂಗ ಕೊಡ್ತಾನಂತ.